ನಮಸ್ತೆ ಸ್ನೇಹಿತರೆ, ಇದು ಉಡುಪಿ. ಮಂಗಳೂರು ಮೂಲಕ ಸುಂದರ ಮಳೆ ವಾತಾವರಣದ ನಡುವೆ ನಾನು ತಲುಪಿದೆನು ಕಣ್ಣೂರು, ಕೇರಳ ರಾಜ್ಯಕ್ಕೆ. ಇದೆ ನೋಡಿ ಮಂಗಳೂರು ರೈಲ್ವೆ ನಿಲ್ದಾಣದ ಮೂಲಕ ನಾನು ತಲುಪಿದೆನು ಕಣ್ಣೂರಿಗೆ. ಬಸ್ ಮೂಲಕ ಕಣ್ಣೂರಿನ ಕೊಟ್ಟಿಯೂರು ಸನ್ನಿಧಾನಕ್ಕೆ ತಲುಪಿದೆನು. ಗಂಧರ್ವ ಲೋಕದಂತೆ ಪರ್ಯಾವರಣದಿಂದ ಆವರಿಸಿರುವಂತಹ ನಾಡು ಕೊಟ್ಟಿಯೂರು. ನಿಸರ್ಗ ಸೌಂದರ್ಯ ಹಾಗೂ ಭಕ್ತಿ ಸೌಂದರ್ಯದಿಂದ ರಂಗೊಳಿಸುತ್ತಿರುವಂತಹ ಈ ನಾಡು ಇರುವಂತದ್ದು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು ಎಂಬಲ್ಲಿ. ಶಿವಮಹಾದೇವನ ಮಹಿಮೆ, ಸತಿಮಾತೆಯ ಆಶೀರ್ವಾದದ ನಾಡು ಕೊಟ್ಟಿಯೂರು. ಬಂಧುಗಳೇ, ಇಲ್ಲಿ ನೋಡಿ ಜನಸಾಗರ ಶಿವ ಮಹಾದೇವನ ಕಡೆಗೆ ಜನಪ್ರವಾಹವೇ ಅನ್ನಬಹುದು. ವರ್ಷದಲ್ಲಿ ಒಮ್ಮೆ ಮಾತ್ರ ದರ್ಶನ ನೀಡುವಂತಹ ಮಹಾದೇವನನ್ನು ನೋಡಲು ಜನಸಾಗರ. ಜಿಟಿ ಮಳೆಯ ನಡುವೆ ಕೇವಲ 28 ದಿನಗಳ ಕಾಲ ಮಹಾದೇವನ ದರ್ಶನ. ಆಹಾ, ಅದ್ಭುತ ಬಂಧುಗಳೇ. ವಿಶಿಷ್ಟವಾದ ಬಾವಲಿ ನದಿ ಇರುವಂತದ್ದು ಕೂಡ ಈ ಸನ್ನಿಧಾನದಲ್ಲಿಯೇ. ನೀರಿನಲ್ಲಿ ಆವರಿಸಿರುವಂತಹ ಅಪರೂಪದ ಸನ್ನಿಧಾನ ಇರುವುದು ಕೂಡ ಕೊಟ್ಟಿಯೂರಿನಲ್ಲಿಯೇ. ಇಲ್ಲಿಯೇ ವಿಶಿಷ್ಟ ಸಂಪ್ರದಾಯದಂತೆ ಸನ್ನಿಧಾನದಲ್ಲಿರುವ ಕೆರೆಯಲ್ಲಿ ಸ್ನಾನ. ಈ ನದಿಗೆ ಬಾವಲಿ ನದಿ ಅಂತ ಕರೀತಾರೆ. ಪಾಪ ಪರಿಹಾರದ ಪುಣ್ಯ ಸ್ನಾನ. ದೇವಸ್ಥಾನದ ಕಡೆ ಜನಸಾಗರ ಹರಿದು ಬರುತ್ತದೆ. ಆದರೆ ವ್ಯವಸ್ಥೆಗಳ ಕೊರತೆ ಸಣ್ಣ ಮಟ್ಟದಲ್ಲಿ ಕಾಣಬಹುದು. ಇಲ್ಲಿ ನೋಡಿ ಸ್ನೇಹಿತರೆ, ಜನಸಾಗರ. ಇದೇ ನೋಡಿ ಸ್ನೇಹಿತರೆ, ಪರಮಾತ್ಮನ ಸನ್ನಿಧಾನ, ಅದ್ಭುತ ಸನ್ನಿಧಾನ, ಮಹಾದೇವನ ಸನ್ನಿಧಾನ ಕೊಟ್ಟಿಯೂರಿನಲ್ಲಿ. ಕೇವಲ 28 ದಿನಗಳ ಕಾಲ ಪರಮಾತ್ಮನಿಗೆ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವಂತಹ ಸ್ಥಳ. ಐತಿಹಾಸಿಕ ದಕ್ಷ ಯಜ್ಞ ನಡೆದ ಸ್ಥಳವೇ ಇದು ಕೊಟ್ಟಿಯೂರು. ಇಲ್ಲಿಯೇ ನೋಡಿ ಸ್ನೇಹಿತರೆ ದರ್ಶನ. ಈ ಜಾಗದಲ್ಲಿ ಈ ಕರೆ ಕೊಟ್ಟಿಯೂರು ಹಾಗೂ ಅಕ್ಕರೆ ಕೊಟ್ಟಿಯೂರು ಅನ್ನುವಂತ 2 ಜಾಗಗಳಿವೆ ಸ್ನೇಹಿತರೆ. ಗುಡಿಸಲೇ ಇಲ್ಲಿ ದೇವಾಲಯ. ಗುಡಿಸಲ ಒಳಗೆ ಪರಮಾತ್ಮನಿದ್ದಾನೆ. ಇಲ್ಲಿ ಪರಮಾತ್ಮನನ್ನು ಯಾರು ಸೃಷ್ಟಿಸಿಲ್ಲ, ಸ್ವಯಂ ಪರಮಾತ್ಮನೇ ಉದ್ಭವನಾಗಿರುವಂತಹ ಸನ್ನಿಧಾನ ಕೊಟ್ಟಿಯೂರು. ನೋಡಿ ಪರಮಾತ್ಮನ ಸನ್ನಿಧಾನ, ಗುಡಿಸಲೇ ದೇವನ ಪರಮಾತ್ಮನ ಸನ್ನಿಧಾನ. ಇದೇ ನೋಡಿ ದಕ್ಷ ಯಜ್ಞ ನಡೆದ ಸ್ಥಳ. ಇದೇ ನೋಡಿ ಇಕ್ಕರೆ ಕೊಟ್ಟಿಯೂರು ಮಹಾದೇವನ ಸನ್ನಿಧಾನ.